ಪರ್ಯಾಯ ವ್ಯವಸ್ಥೆಗೋಸ್ಕರ ಬೇರೆ ಕಡೆ ಒಂದು ಜಮೀನು ಪರ್ಚೇಸ್ ಮಾಡಲಿಕ್ಕೆ ಅಡ್ವಾನ್ಸ್ ಕೂಡ ಪೇಮೆಂಟ್ ಮಾಡಿದ್ದಾರೆ DC ಮಾತಿಂದ ಕೇಳಿ. ಸೊ ಈ ಥರ ಆದರೆ ಏನು ಪರಿಸ್ಥಿತಿ ಹೇಳಿ? ಹೀಗಾದರೆ ನಾವು ಹೇಗೆ ವಾಸ ಮಾಡಬೇಕಲ್ಲಿ? ದಿನೇ ದಿನೇ ಸಮಸ್ಯೆ ಉಂಟು, ಅಲ್ಲಿ ವಾಯುಮಾಲಿನ್ಯ ಉಂಟು, ವಾಸನೆ ಬರ್ತಾ ಉಂಟು, ಜಲಮಾಲಿನ್ಯ ಆಗ್ತಾ ಉಂಟು, ಅಲ್ಲಿ ದುಸ್ತರ ಪರಿಸ್ಥಿತಿ ಆಗಿದೆ. ಅಲ್ಲಿ ವಾಸನೆ ಇನ್ನೂ ಕೂಡ ಇದೆ. ಇದರಿಂದ ತುಂಬ ತೊಂದರೆ ಆಗ್ತಿದೆ. ಮಕ್ಕಳು ಪರೀಕ್ಷೆ ಟೈಮಲ್ಲಿ ಈಗ ಓದ್ತಾ ಇರಬೇಕಾದ್ರೂ ಕೂಡ ಅವ್ರಿಗೆ ತುಂಬ ತಲೆ ಸುತ್ತು, ವಾಂತಿ ಎಲ್ಲ ಬಂದು ಅದು ಕೂಡ ಅವರಿಗೆ ಕಷ್ಟ ಆಯಿತು ಕಲೀಲಿಕ್ಕೆ. ಇದು ನಮ್ಮದೊಂದು ಅಲ್ಲಿ ಬಾವಿ ನೀರು ಇದಕ್ಕೆ ಟೆಸ್ಟಿಗೆ ಕೊಂಡೋದ್ರೆ ಅದು ಪಾಸಿಟಿವೇ ಬರ್ತಾ ಉಂಟು. ಎಲ್ಲ ಬಾವಿದಲ್ಲಿ ನೀರುಗಳೆಲ್ಲ ಹಾಳಾಗಿದೆ ಪರಿಸರದ್ದು. ನಾವೆಂತ ಸಮಸ್ಯೆ ಸರ್ ಹೇಳೋದೇ ಬೇಡ ಅಂಥ ಪರಿಸ್ಥಿತಿಯಲ್ಲಿದೆ. ಫೆಬ್ರವರಿ ನನ್ನ ಗಂಡ ಮದುವೆ ಕ್ಯಾನ್ಸರಲ್ಲಿ ತೀರಿ ಹೋದರು. ಕಲಿತ ಮಕ್ಕಳಿದ್ದಾರೆ, ಅವರಿಗೆ ಜಾಬ್ ಕೂಡ ಇಲ್ಲ. ಇಂಜಿನಿಯರ್ ಮಾಡಿ ಬೇರೆ ಕಡೆಗೆ ಹೋಗಿ ನಾವು ಕೆಲಸ ಹುಡುಕುವ ಪರಿಸ್ಥಿತಿ ಬಂದಿದೆ. ಅವರ ವಾಸನೆ ಯಾವ ಗಂಟೆಗೊಂಥರ ವಾಸನೆ ಬರ್ತದೆ. ಆದರೆ ಆ ವಾಸನೆಯನ್ನು ನೋಡಿ ನಾವು ಏನು ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮೀನಿದ್ದು ವಾಸನೆ ಬರ್ತದೆ, ಮತ್ತು ಗ್ಯಾಸ್ ವಾಸನೆ ಬರ್ತದೆ. ನಾವು ಮನೆ ಒಳಗೆ ಹೋಗಿ ಗ್ಯಾಸ್ ಏನು ನಮ್ಮದು ಮನೆಯದ್ದೇ ಗ್ಯಾಸ್ ಓಪನ್ ಆಗಿದೆ ಅಂತ ನಾವು ಹೋಗಿ ನೋಡಬೇಕು. ಅಲ್ಲಿ MRPLನ ಈ ಒಂದು ಯೂನಿಟ್ ಬರ್ತದೆ ಅನ್ನುವಂಥದ್ದು ಊರಿನ ನಾಗರಿಕರ ಗಮನದಲ್ಲಿಯೂ ಕೂಡ ಇರಲಿಲ್ಲ. ನಂತರ ಅವರು ಅಲ್ಲಿ ಕೋಕ್ಸಲ್ಫರ್ ಯೂನಿಟನ್ನು ಆಪರೇಷನ್ ಶುರುವಾದ ಮೇಲೇ ಜನರಿಗೆ ಅದು ಇಂಥ ಒಂದು ಅಪಾಯಕಾರಿ ಯೂನಿಟ್ ಅಂತ ಅವತ್ತು ಗೊತ್ತಾಗಿರುವಂಥದ್ದು. ಮಂಗಳೂರಲ್ಲಿ ಇರುವಂತಹ MRPL ಮತ್ತೆ ವಿವಾದದಲ್ಲಿದೆ. ಈ ಕೈಗಾರಿಕಾ ಮಾಲಿನ್ಯದಿಂದ ಇಲ್ಲಿನ ಸುತ್ತಮುತ್ತಲಿನ ಗ್ರಾಮಸ್ಥರ ಬದುಕು ಬಹಳಷ್ಟು ಅಸಹನೀಯವಾಗಿದೆ. ಅಲ್ಲೂ ಗ್ರಾಮಸ್ಥರು ದಿನನಿತ್ಯ ಜೀವನ ನಡೆಸೋಕೆ ನರಕಮಯವಾಗಿದೆ ಎಂಬ ಅಂತಹ ಆರೋಪ ಕೇಳಿ ಬರ್ತಾ ಇದೆ. ಸ್ವತಃ ಅಲ್ಲಿನ ನೈಜ ಸ್ಥಿತಿಗತಿಯನ್ನು, ಅಲ್ಲಿ ಏನಾಗ್ತಾ ಇದೆ, ಯಾವ ರೀತಿ ಮಾಲಿನ್ಯ ಉಂಟಾಗ್ತಿದ್ದು, ಆ ಮಾಲಿನ್ಯದಿಂದ ಅಲ್ಲಿನ ಜನರು ಅನುಭವಿಸ್ತಾ ಇರುವಂತಹ ಯಾತನೆ ಯಾವ ರೀತಿ ಎಂಬುದನ್ನು ಸ್ವತಃ ಅಲ್ಲಿನ ಗ್ರಾಮಸ್ಥರಿಂದಲೇ ತಿಳಿಯುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಇದೀಗ ಅಲ್ಲಿನ ಗ್ರಾಮಸ್ಥರು ಕೂಡ ನಮ್ಮ ಜೊತೆಗಿದ್ದಾರೆ. ಸರ್, ಇದೀಗ MRPL ಹತ್ರ ನಿಮ್ಮ ಊರು ಇರುವಂಥ ನಿಮ್ಮ ಊರಿನ ಹೆಸರೇನು? ಅಲ್ಲಿ ಏನೆಲ್ಲ ಮಾಲಿನ್ಯದಿಂದ ಏನೆಲ್ಲ ಎಫೆಕ್ಟ್ ಆಗ್ತಾ ಇದೆ? ನನ್ನ ಹೆಸರು ಮೊಹಮ್ಮದ್ ಶರೀಫ್. ಈಗ ವಿವಾದಗ್ರಸ್ತ ಪ್ರದೇಶವಾದಂತಹ MRPLನ 3ನೇ ಘಟಕದ ಒಂದು 50 ಮೀಟರ್ ಅಂತರದಲ್ಲಿದೆ ನನ್ನ ಮನೆ. ಸುಮಾರು 15 ವರ್ಷಗಳಿಂದ ಅವೈಜ್ಞಾನಿಕವಾಗಿ ಹಾಗೂ ಕಾನೂನು ಬಾಹಿರವಾಗಿ ತಲೆ ಎತ್ತಿ ನಿಂತಿರುವಂತಹ ಒಂದು ಕೋಕ್ ಮತ್ತು ಸಲ್ಫರ್ ಎಂಬ 2 ವಿಷಕಾರಿ ಘಟಕಗಳಿಂದ ನಿರ್ಮಿತವಾದಂತಹ MRPLನ 3ನೇ ಹಂತದ ಘಟಕ ನಮ್ಮ ಸಾವು ಬದುಕುಗಳ ನಡುವೆ ಬಹಳ ನಾವು ಒದ್ದಾಡ್ತಾ ಇದ್ದೇವೆ. ಇದರಿಂದಾಗಿ ಅವರಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೇವೆ, ಇಷ್ಟುವರೆಗೆ ಸಂಯಮದಿಂದ ವರ್ತಿಸ್ತಾ ಇದ್ದೇವೆ. ನಾವು ಹೋರಾಟ ಕೂಡ ಮಾಡಿದ್ದೇವೆ. 2014ರಲ್ಲಿ ಅಲ್ಲಿ ಪರಿಸರ ಮಾಲಿನ್ಯ, ವಾಯು ಮಾಲಿನ್ಯ, ಜಲಮಾಲಿನ್ಯ ಆಗ್ತಾ ಇತ್ತು. ಅಂದಿನ DC ಆಗಿದ್ದಂತಹ AB ಇಬ್ರಾಹಿಂ ಅವರ ಹತ್ರ ನಾವು ಒಂದು ಮನವಿ ಕೊಟ್ಟಿದ್ದೆವು. ಈ ಪರಿಸರದಲ್ಲಿ ವಾಸಿಸಲು ಬಹಳ ಕಷ್ಟ ಆಗ್ತಿದೆ, ನಮಗೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು. ನಾವೇನು ಆ ಪ್ರಾಜೆಕ್ಟನ್ನು ಬಂದ್ ಮಾಡಿ ಅಂತ ಹೇಳಿಲ್ಲ, ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದೆವು. ಆಗ ಅವರು ಸ್ಥಳಕ್ಕೆ ಆಗಮಿಸಿ ನೋಡಿ ಮೀಟಿಂಗೆಲ್ಲ ಕರೆದು ಆನಂತರ ಪೊಲ್ಯೂಷನ್ ಕಂಟ್ರೋಲ್ಗೆ ಅವರಿಗೂ ಕೂಡ ರಿಪೋರ್ಟ್ ಮಾಡಿದರು. ಅವರ ಒಂದು ಅನಿಸಿಕೆ ಪ್ರಕಾರ ಅಲ್ಲಿ ಹಸಿರು ವಲಯ ನಿರ್ಮಾಣ ಆಗಬೇಕು ಅಂತ ಹೇಳಿದರು. ಹಸಿರು ವಲಯ ನಿರ್ಮಾಣ ಆಗಬೇಕಾದ್ರೆ ಅಲ್ಲಿ ಪ್ರದೇಶ ಭೂಸ್ವಾಧೀನ ಪ್ರಕ್ರಿಯೆ ಆಗಬೇಕು ಅಂತ ಹೇಳಿದರು. ಅಂದಿನಿಂದ ಆ ಒಂದು ಬೇಡಿಕೆ ಇತ್ತು. ಈಗ ನಮ್ಮ ಹುಟ್ಟು ಹೋರಾಟಗಾರ ಅಂತ ಶ್ರೀಯುತ ಮುನೀರ್ ಕಾಟಿಪಳ್ಳ ಅವರಿಂದ ಸಂಘಟಿತವಾದಂಥ ಒಂದು ಜೋಗಟ್ಟೆ ನಾಗರಿಕ ಹೋರಾಟ ಸಮಿತಿ ಎಂಬ ಸಂಘಟನೆಯಿಂದ ಇತ್ತೀಚಿನ ಬೆಳಗಿನ ಪ್ರಕಾರ ಈಗ MRPLನವರು ಕೂಡ ನಮ್ಮ ಸಂಸದರು, ಶಾಸಕರು ಮತ್ತು DC ಅವರು ಒಪ್ಪಿಕೊಂಡು ಒಂದು ಹಂತಕ್ಕೆ ಒಂದು ಪರ್ಯಾಯ ವ್ಯವಸ್ಥೆಗೆ ಬಂದಿದ್ದಾರೆ. ಯಾಕಂದರೆ ಇದು ನಮಗೆ ಪರಿಹಾರ ಕೊಡಬೇಕು ಅಂತ. ಅಲ್ಲಿ ಮೂಲತಃ ಅಲ್ಲಿ ವ್ಯಾಲ್ಯೂ ಜಾಸ್ತಿ ಉಂಟು, 2.5 ಲಕ್ಷ ಸೆನ್ಸಿಗೆ ಉಂಟು ಜಾಗಲ್ಲಿ, ಮತ್ತು ಪ್ರದೇಶ ಬಹಳ ಪ್ರಾಮುಖ್ಯವಾದಂಥ ಪ್ರದೇಶ ಅದು. ಇವು MRPLinದಾಗಿ ಬಹಳ ದುಸ್ಥಿರವಾಗಿದೆ ಪರಿಸ್ಥಿತಿಯಲ್ಲಿ. ಹಾಗಾಗಿ ಆ ಪರಿಹಾರವನ್ನು ಅವರು ಕೊಡಬೇಕಾಗಿತ್ತು. ನೋಡಿ, ಮೊನ್ನೆ ಅವರು ಮುನೀರ್ ಕಾಟಿಪಳ್ಳ ಹೇಳಿದಂತೆ ಅವರು ನಮಗೆ ಮೋಸ ಮಾಡ್ತಾ ಇದ್ದಾರೆ. ಯಾಕಂದರೆ ಆ ಒಂದು ಮಾರ್ಚ್ ಎಂಡ್ ಒಳಗೆ ನಮಗೆ ಪೇಮೆಂಟ್ ಮಾಡ್ತೇವೆ ಅಂತೆಲ್ಲ ಭರವಸೆ ಕೊಟ್ಟಿದ್ದರು. ಆ ಭರವಸೆಯನ್ನು ಹುಸಿಯಾಗಿಸಿದ್ದಾರೆ. ಈಗ ಹೇಳ್ತಾರೆ ಅದು MRPL ನೀವು ಮಾತಾಡಬೇಕು ಹಾಗೆ ಹೀಗೆ ಅಂತ ಹೇಳ್ತಾರೆ. ಇದರಿಂದಾಗಿ ನಮ್ಮ ಅಲ್ಲಿಯ ಜನರು ಪರ್ಯಾಯ ವ್ಯವಸ್ಥೆಗೋಸ್ಕರ ಬೇರೆ ಕಡೆ ಒಂದು ಜಮೀನು ಪರ್ಚೇಸ್ ಮಾಡಲಿಕ್ಕೆ ಅಡ್ವಾನ್ಸ್ ಕೂಡ ಪೇಮೆಂಟ್ ಮಾಡಿದ್ದಾರೆ DC ಮಾತಿಂದ ಕೇಳಿ. ಈ ಥರ ಆದರೆ ಏನು ಪರಿಸ್ಥಿತಿ ಹೇಳಿ? ಹೀಗಾದರೆ ನಾವು ಹೇಗೆ ವಾಸ ಮಾಡಬೇಕಲ್ಲಿ? ದಿನೇ ದಿನೇ ಸಮಸ್ಯೆ ಉಂಟು, ಅಲ್ಲಿ ವಾಯುಮಾಲಿನ್ಯ ಉಂಟು, ವಾಸನೆ ಬರ್ತಾ ಉಂಟು, ಜಲಮಾಲಿನ್ಯ ಆಗ್ತಾ ಉಂಟು, ಅಲ್ಲಿ ದುಸ್ತರ ಪರಿಸ್ಥಿತಿ ಆಗಿದೆ ಅಲ್ಲಿ. ಹಾಗಾಗಿ ನಾನು ತಮ್ಮ ಮಾಧ್ಯಮ ಮುಖಾಂತರ ಬೇಡಿಕೊಳ್ಳೋದಂದರೆ ಕೂಡಲೇ MRPLನವರು ಮೊನ್ನೆ ಮಾಡಿದ ಇತ್ಯರ್ಥ ಪ್ರಕಾರ ಕೂಡಲೇ ನಮ್ಮ ಭೂಸ್ವಾಧೀನ ಪ್ರಕ್ರಿಯೆ ಒಳಪಡಿಸಿ ನಮಗೆ ಪರಿಹಾರ ಮತ್ತು ಆದಷ್ಟು ಶೀಘ್ರದಲ್ಲಿ ಕೊಟ್ಟು ನಮ್ಮನ್ನು ಅಲ್ಲಿ ಸ್ಥಳಾಂತರ ಮಾಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಓಕೆ, ಇದೀಗ ಮತ್ತೋರ್ವ ಸ್ಥಳೀಯರು ನಮ್ಮ ಜೊತೆಗಿದ್ದಾರೆ, ಅವರಿಂದ ಮಾಹಿತಿ ಪಡೆಯೋಣ. ಇದು ಮಹಿಳೆಯೊಬ್ಬರು ಇದ್ದಾರೆ. ಈಗ ಆಮೇಲೆ ನಿಮ್ಮ ಊರಿನ ಹೆಸರೇನು? ನಿಮ್ಮ ಅಲ್ಲಿ MRPL ಪಕ್ಕ ಎಷ್ಟು ಅಂತರ ಇರುವಂಥದ್ದು? ಜೊತೆಗೆ ನೀವು ದಿನನಿತ್ಯ ಏನೆಲ್ಲ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಿ? ನಾವು ಜೋಗಟ್ಟೆ ನಿವಾಸಿ, ಆದರೆ ನಮ್ಮ ಗ್ರಾಮ ಕಳವಾರು. ಅಲ್ಲಿ 3 ಗ್ರಾಮದವರು ನಾವು ವಾಸ ಮಾಡ್ತಾ ಇದ್ದೇವೆ. ಕೆಂಜಾರು, ಕಳವಾರು ಮತ್ತು ತೋಕೂರು ಗ್ರಾಮದವರು. ನಮ್ಮ ಮನೆ ಒಂದು ಲೆಕ್ಕದಲ್ಲಿ ನಮ್ಮ ಎದುರುಗಡೆನೇ ಕಂಪನಿ ಇದ್ದ ಹಾಗೆ ಇದೆ. ನೋಡಬೇಕಾದ್ರೆ ತುಂಬ ತೊಂದರೆಯನ್ನು ಅನುಭವಿಸ್ತಾ ಇದ್ದೇವೆ. ಶಬ್ದ ಮಾಲಿನ್ಯ ಮತ್ತು ವಾಸನೆ
ಎಲ್ಲ ಇದೆ. ಒಂದು ತಕ್ಕ ಮಟ್ಟಿಗೆ ಸ್ವಲ್ಪ ಕಡಿಮೆ ಆಗಿತ್ತು. ಈಗ ಪುನಃ ಬೀಳ್ತಾ ಇದೆ, ಕೋಕು ಬೀಳ್ತಾ ಇದೆ. ವಾಸನೆ ಇನ್ನೂ ಕೂಡ ಇದೆ. ಇದರಿಂದ ತುಂಬ ತೊಂದರೆ ಆಗ್ತಿದೆ. ಮಕ್ಕಳು ಪರೀಕ್ಷೆ ಟೈಮಲ್ಲಿ ಈಗ ಓದ್ತಾ ಇರಬೇಕಾದ್ರೂ ಕೂಡ ಅವ್ರಿಗೆ ತುಂಬ ತಲೆ ಸುತ್ತು, ವಾಂತಿ ಎಲ್ಲ ಬಂದು ಅದು ಕೂಡ ಅವರಿಗೆ ಕಷ್ಟ ಆಯಿತು ಕಲೀಲಿಕ್ಕೆ. ವೃದ್ಧರಿದ್ದಾರೆ, ಅವರಿಗೆ ಕೂಡ ಶ್ವಾಸಕೋಶ ಸಂಬಂಧ ಅವರ ಕಾಯಿಲೆಯಿಂದ ಉಸಿರಾಳಿಗೆ ಕೂಡ ಕಷ್ಟವನ್ನು ಅನುಭವಿಸ್ತಾರೆ. ಚರ್ಮ ರೋಗದ ಸಮಸ್ಯೆ ಇದೆ, ಕ್ಯಾನ್ಸರ್ ರೋಗಿಗಳು ಹೆಚ್ಚಾಗಿದ್ದಾರೆ. ಹೀಗೆ ವಿಧ ವಿಧ ರೀತಿಯಲ್ಲಿ ಹೃದಯ ಸಂಬಂಧಿ ಕಾಯಿಲೆಗೆ ಅವರಿಗೆ ಉಸಿರಾಟ ತೊಂದರೆ ತುಂಬ ಕಷ್ಟ ಆಗ್ತದೆ ಅವರಿಗೆ. ಹೀಗೆ ತುಂಬ ತೊಂದರೆಯನ್ನು ನಾವು ಅನುಭವಿಸ್ತಾ ಇದ್ದೇವೆ. ಈಗ ನೀವು ಎಷ್ಟು ವರ್ಷದಿಂದ ಇಲ್ಲಿ ವಾಸಿಸ್ತಾ ಇದ್ದೀರಿ? ನಾವು ಒಂದು 30 ವರ್ಷ ಆಯಿತು. 30 ವರ್ಷದಿಂದ ವಾಸ ಮಾಡ್ತಿದ್ವು. ಎಲ್ಲ ಏನು ಫಲವತ್ತಾದ ಭೂಮಿ, ಅದು ಎಷ್ಟು ಗದ್ದೆ ಎಲ್ಲ ಇದ್ದು ಗುಡ್ಡಗಾಡು ಪ್ರದೇಶ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು. ಆದರೆ ಈಗ ಬರೀ ಮಾಲಿನ್ಯ ಮಾತ್ರ ಅಷ್ಟೇ. ಕಂಪನಿಯ ವಿರುದ್ಧ ಹೋರಾಡಬೇಕಾದ ಪರಿಸ್ಥಿತಿ ಈಗ 10-12 ವರ್ಷದಿಂದ ನಾವು ಹೋರಾಡ್ತಾ ಇದ್ದೇವೆ. ಆದರೆ ಇನ್ನೂ ಕೂಡ ಒಂದು ಹಂತಕ್ಕೆ ಬಂದು ನಿಂತರೂ ಕೂಡ ನಮಗೆ ಅದರಿಂದ ಮುಕ್ತಿ ಸಿಗುವುದೇ ಇಲ್ಲ. ಇನ್ನೂ ಕೂಡ ಹೋರಾಡಬೇಕು, ಹೋರಾಡ್ತೇವೆ ಇನ್ನೂ ಕೂಡ. ನಮ್ಮನ್ನು ಸತಾಯಿಸ್ತಾ ಇದ್ದಾರೆ MRPLನವರು. ಹಣವನ್ನು ಹಾಕ್ತೇವೆ ಅಂತ ಹೇಳಿ ಅದು ಕೂಡ ಆಗ್ತಾ ಇಲ್ಲ. ಕಂಪನಿಯವರಿಗೆ ಅವರ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸಲಿಕ್ಕೆ ಅವರು ಎಷ್ಟು ಇದು ಪ್ರಯತ್ನ ಪಟ್ಟು ಅದನ್ನು ಲಾಭ ಅದಕ್ಕೋಸ್ಕರ ಅವರು ಪ್ರಯತ್ನ ಪಡ್ತಾರೆ. ಆದರೆ ನಮಗೆ ಇದು ಪರಿಹಾರ ಆಗಿದೆ. ಆದರೂ ಕೂಡ ಅವರಿಗೆ ಅದು ಬೇಡ. ಅವರಿಗೆ ನಾವು ಅನಾರೋಗ್ಯದಿಂದ ಬದುಕಬೇಕಂತ ಹೇಳಿ ಅವರಿಗೆ ಅವರ ಲಾಭನೇ ಮುಖ್ಯ, ಜನರಿಗಿಂತ ಕಂಪನಿಯ ಲಾಭ ಮುಖ್ಯ. ನಮಗೆ ಅದು ಬೇಡ. ನಾವು ಕಷ್ಟ ಇನ್ನೂ ಕೂಡ ನಮ್ಮದು ಪರಿಹಾರ ಪ್ಯಾಕೇಜ್ ಇದ್ದರೂ ಕೂಡ ನಮಗೆ ಅದು ಒಂದು ದುಃಖದಲ್ಲಿ ನಾವು ಹೋಗಬೇಕು. ಯಾಕಂದರೆ ಎಷ್ಟೋ ಸಾಲ ಆಗ್ಬೋದು ಎಷ್ಟೋ ಜನರಿಗೆ. ಈಗ ಗುಡ್ಡಗಾಡು ಪ್ರದೇಶ, ಎಷ್ಟೋ ಮನೆಗಳು ಬೀಳುವ ಹಂತದಲ್ಲಿ. ಈಗ ಮಳೆಗಾಲ ಬಂದರೆ ಎಷ್ಟು ಮನೆಗಳು ಅಂದರೆ ಅವರಿಗೆ ಇದು ಮಾಡಲಿಕ್ಕೆ ಮನೆ ಕಟ್ಟಬಹುದಾ ಇಲ್ವಾ ಗೊಂದಲದಲ್ಲಿದ್ದಾರೆ, ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಎಲ್ಲ ಗ್ರಾಮಸ್ಥರು. ಹಾಗಾಗಿ ಇದು ಕಂಪನಿ ಲಾಭವನ್ನು ನೋಡದೆ ನಮ್ಮ ಕಷ್ಟಗಳನ್ನು ಸ್ವಲ್ಪ ನೋಡಬೇಕಂತೇಳಿ ನಾವು ಕೇಳಿಕೊಳ್ತೀವಿ. ನಿಮ್ಮ ಊರಿನ ಹೆಸರೇನು? ಎಷ್ಟು ವರ್ಷದಿಂದ ಇಲ್ಲಿ ವಾಸಿಸ್ತಾ ಇದೆ? ಏನೆಲ್ಲ ಸಮಸ್ಯೆ ಆಗ್ತಾ ಇದೆ? ನಮ್ಮ ಮನೆಯ ಮುಂದೆನೇ ಇದೆ MRPL ಕಾಂಪೌಂಡು. ಅಂದರೆ ತುಂಬ ಸೌಂಡ್ ಬರ್ತಾ ಉಂಟು, ಸ್ಮೆಲ್, ಮತ್ತು ಇದು ಕೋಕು ಇದರ ಸಲ್ಫರ್ ಪುಡಿ ಅದೆಲ್ಲ ಬೀಳ್ತಾ ಉಂಟು ಗಿಡಗಳಲ್ಲಿ ಎಲ್ಲ. ಮತ್ತು ಮನೆ ಅಂಗಳ ಒಳಗೆ ಕೂಡ ಬೀಳ್ತದೆ. ಮತ್ತು ಇದು ನಮ್ಮದೊಂದು ಅಲ್ಲಿ ಬಾವಿ ನೀರು ಇದಕ್ಕೆ ಟೆಸ್ಟಿಗೆ ಕೊಂಡೋದ್ರೆ ಅದು ಪಾಸಿಟಿವೇ ಬರ್ತಾ ಉಂಟು. ಎಲ್ಲ ಬಾವಿದಲ್ಲಿ ನೀರುಗಳೆಲ್ಲ ಹಾಳಾಗಿದೆ, ಪರಿಸರದ್ದು ನೀರುಗಳೆಲ್ಲ. ಮತ್ತು ಕಾಯಿಲೆಗಳು ತುಂಬ, ಅಂದರೆ ಎಲರ್ಜ್, ತುಂಬ ಜನರಿಗೆ ಎಲರ್ಜ್. ಮತ್ತು ಅದೇ ಅಲ್ಲಿ ಒಂದು 42-50 ಮನೆ ಇದೆ ನಮ್ಮ ಗುಡ್ಡದಲ್ಲಿ. ಅಲ್ಲಿ 3 ಕ್ಯಾನ್ಸರ್ ಪೇಷಂಟ್ಗಳಿದ್ದಾರೆ. ಅದರಲ್ಲಿ ಒಬ್ಬರು ಡೆತ್ ಆದರು, ತೀರಿ ಹೋದರು. ಇನ್ನು ಅದೇ ಹಾಗಾಗಿ ಎಲ್ಲ ಕಾಯಿಲೆಯಿಂದ ಎಲ್ಲ ಬಳಲ್ತಾ ಇದ್ದಾರೆ. ಮತ್ತು ಮಕ್ಕಳಿಗೂ ಕೂಡ ಹಾಗೆ ಓದಲಿಕ್ಕೂ ಆಗೋದಿಲ್ಲ. ಸ್ಮೆಲ್ ಅಂದರೆ ಇಲ್ಲಿ ಗಂಟ್ಲಲ್ಲಿ ಒಂಥರ ಕಟ್ಟಿದಾಗೆ, ಮೂಗೆಲ್ಲ ಕತ್ತರಿಸಿದಾಗೆ ಆ ಥರ ಎಲ್ಲ ಒಂಥರ ಸ್ಮೆಲ್. ಅದು ಇದು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಿದ್ರೆ ನಮ್ಮ ಜೀವದೊಳಗೆ ಅದು ಎಷ್ಟು ಹೋಗಿರ್ಬೋದು ಇಷ್ಟು ವರ್ಷದಿಂದ. ಅದೆಲ್ಲ ನೋಡಿದರೆ ನಮಗೆ ಊರೇ ಬಿಟ್ಟು ಹೋಗುವ ಅಂತ ಅನಿಸ್ತದೆ. ಆದರೆ ಅಲ್ಲಿಂದ ಹೋಗೋ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಎಲ್ಲ ಮನೆಗಳು ಹೀಗೆ ಕೆಳಗೆ ನಿಂತು, ನೀವು ಮೇಲೆ ಒಂದು ಸಲ ಬಂದು ನೋಡಿ ಕೆಳಗೆ ನಿಂತು ಹೇಗೆ ಇದೆ ಅಲ್ಲಿ ಪರಿಸ್ಥಿತಿ ಅಂತ. ಆ ಥರ ಇದೆ ಎಲ್ಲ ಮನೆಗಳು. ಅಂದರೆ ಕೆಲವರು ಬಿಟ್ಟು ಹೋಗಿದ್ದಾರೆ, ಆ ಮನೆಗಳೆಲ್ಲ ಬೀಳ್ತಾ ಉಂಟು ಈಗ. ಅಂದರೆ ಈ ವರ್ಷ ನಮಗೆ ಮಳೆ ಬಂದರೆ ಏನು ಮಾಡೋದು, ಒಂದು ಇದು ಮನೆ ರಿಪೇರಿ ಮಾಡುವ ಪರಿಸ್ಥಿತಿಯಲ್ಲೂ ಇಲ್ಲ. ಅಂದರೆ ಇವತ್ತು ಹೋಗ್ತದೆ, ನಾಳೆ ಹೋಗ್ತದೆ. ಮಾರ್ಚಲ್ಲಿ ಹಣ ಹಾಕ್ತೇವೆ, ಮೇಯಲ್ಲಿ ಹಣ ಹಾಕ್ತೇವೆ. ಇಲ್ಲಿ ಈಗೇನೆ ನಮ್ಮನ್ನು ನಮಗೆ ಮೋಸ ಮಾಡ್ತಾ ಇದ್ದಾರೆ. ಹಾಗೆ ಆಗಿದೆ, ರಿಪೇರಿ ಮಾಡಲಿಕ್ಕೂ ಇಲ್ಲ. ಆ ಥರ ಆಗಿದೆ ಪರಿಸ್ಥಿತಿ. ಅದಕ್ಕೆ ಅವರು ಆದಷ್ಟು ಬೇಗ ಅವರು ನಮ್ಮ ಸಮಸ್ಯೆಯನ್ನು ಬಗೆಹರಿಸಲಿ ಅಂತ. ನಿಮ್ಮ ಊರ ಹೆಸರೇನು? ಎಷ್ಟು ವರ್ಷದಿಂದ ಇಲ್ಲಿ ವಾಸಿಸ್ತಾ ಇದ್ರಿ? ಈ MRPLನಿಂದ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ನಿಮಗೆ? ಈವರೆಗೆ ಏನೆಲ್ಲ ಎದುರಿಸ್ತಾ ಇದ್ದೀರಿ? ನಾವೆಂಥ ಸಮಸ್ಯೆ ಸರ್ ಹೇಳೋದೇ ಬೇಡ ಅಂಥ ಪರಿಸ್ಥಿತಿಯಲ್ಲಿದೆ. ಫೆಬ್ರವರಿ ನನ್ನ ಗಂಡ ಅದೇ ಕ್ಯಾನ್ಸರಲ್ಲಿ ತೀರಿ ಹೋದರು. ನಾವು ಎಷ್ಟು 3 ಮಂದಿಗೆ ಅದೇ ಕಾಯಿಲೆ ಉಂಟು ನಮ್ಮ ಗುಡ್ಡೆಯಲ್ಲಿ. ಹೌದು, ಒಂದು ಸಾಧಾರಣ 30 ವರ್ಷದಿಂದ ನಾವು ಜೋಗಟ್ಟಿಯಲ್ಲಿದ್ದೇವೆ. ಇಲ್ಲಿ ಜೋಗಟ್ಟಿ ನಿವಾಸಿ ಬಳಿ. ಅದೇ ಇದರಲ್ಲಿ ಹೌದು. ಯಾರು ಭೇಟಿ ನೀಡಿಲ್ಲ ಅವರು? ಯಾರು ಬರ್ತೇನೆ ಅಂತೇಳಿ ಯಾರು ಬರೋದಿಲ್ಲ ಸರ್. ಬರ್ತಾರೆ. ಈಗ DC ಅವರಿಗೆ MRPL ಉನ್ನತಾಧಿಕಾರಿಗೆ ಯಾರು ಬಂದಿಲ್ವಾ? ಅವತ್ತೊಂದು ಸಲ ಬಂದಿದ್ರು, ಫಸ್ಟ್ನವ್ರು ಬಂದಿದ್ದರು. ನೀವು ಮನೆಯಲ್ಲಿ ಎಷ್ಟು ಮಂದಿ ಇದ್ದೀರಿ? ನಾವು 4 ಮಂದಿ ಇದ್ವಿ. ಅದೇ ಗಂಡ ತೀರಿ ಹೋದ್ರು. ಈಗ 3 ಮಂದಿ ಇರೋದು. ಮಕ್ಕಳು 2 ಮಕ್ಕಳು ಮತ್ತು ನಾನು. ಈಗ ಬೇರೆ ರೋಗ ಏನಾದರೂ ಸಮಸ್ಯೆ ಇವೆ ಅಥವಾ ಬೇರೆ ಸಮಸ್ಯೆ? ಎಲರ್ಜಿ ಅದೇ ಎಲ್ಲ ಉಂಟು ಸರ್. ಎಂತ ಹೇಳೋದು, ಅದೆಲ್ಲ ಆಗಿಂದ ಹೇಳ್ತಾ ಇದ್ದೇವೆ ನಾವು. ಅಲ್ಲಿ ನೀರು ಕುಡಿಯೋಕ್ಕೆ ಏನಾಗಲ್ಲ. ಚರ್ಮದ ಸಮಸ್ಯೆಗಳು ಕುಡಿಯೋಕ್ಕೆಲ್ಲ ಟೆಸ್ಟಿಗೆ ಕೊಂಡೋದ್ರೆ ಪಾಸಿಟಿವ್. ಯಾರ ಮನೆ ಹೌದು ಸರ್. ಹೌದು.
ಇನ್ನೆಂತ ಹೇಳೋದು ಏನು ನೀವೇನು ಆಗದಿಂದ ಅದೇ ಹೇಳಿಯಲ್ಲಿ ಅವರಿಗೆ ಗೊತ್ತುಂಟು ಸರ್, ಆದರೂ ಸಹ ಮಾಡೋದಿಲ್ಲ, ಸರಿ ಮಾಡೋದಿಲ್ಲ. ಅದನ್ನೇ ಒಂದೇ ಮಾತು ಹೇಳೋದು. ನಮಗೆ ಆದಷ್ಟು ಬೇಗ ಅಲ್ಲಿಂದ ಇದು ಮಾಡಿ ವೇಕೇಟ್ ಮಾಡಿ ಪರಿಹಾರ. ಈಗ ಮತ್ತವರು ಸ್ಥಳೀಯರಿದ್ದಾರೆ. ಏನಮ್ಮ ನಿಮ್ಮ ಹೆಸರು, ನಿಮ್ಮ ಊರ ಹೆಸರು? ಅಲ್ಲಿ ಪಕ್ಕ ಎಷ್ಟು ಅಂತರದಲ್ಲಿ? 50 ಮೀಟರ್ ಡಿಸ್ಟೆನ್ಸಲ್ಲಿ ನಾವಿದ್ದೇವೆ. ನನ್ನ ಹೆಸರು ರಮ್ಲತ್ ಅಂತೇಳಿ. ತುಂಬ ಕಷ್ಟ ಅನುಭವಿಸ್ತಾ ಇದ್ದೇವೆ. ತುಂಬ ಅಂದರೆ ತುಂಬ ಹತ್ತಿರ ಆಗ್ತಾಯಿದೆ. ವಾಯು ಮಾಲಿನ್ಯ, ಪರಿಸರ ಮಾಲಿನ್ಯ, ಫುಲ್ ಬಟ್ಟೆ ಒಗೆದು ಹಾಕ್ಲಿಕ್ಕೆ ಗೊತ್ತಿಲ್ಲ, ಫುಲ್ ಕಪ್ಪೆ ಆಗಿರುತ್ತೆ ಅದೆಲ್ಲ ಬಟ್ಟೆ. ಅಷ್ಟು ಬಟ್ಟೆಯಲ್ಲಿ ಇದ್ದಾಗ ನಮ್ಮ ಹೊಟ್ಟೆಗೆ ಎಷ್ಟು ಹೋಗಿರ್ಬೋದು ಅದನ್ನು ನೋಡಬೇಕು ನಾವು. ನೀರು ಫುಲ್ ಮೇಲ್ಪದರ ಫುಲ್ಲು ಎಣ್ಣೆ ಥರ ನಿಲ್ತದೆ ನಮ್ಮ ಬಾವಿಯ ನೀರಿನಲ್ಲಿ, ಆ ಥರದ್ದಾಗುತ್ತೆ. ಈಗ ಮಾಡ್ತೇನೆ ಅಂತ ಈಗ ಮಾರ್ಚಲ್ಲೆಲ್ಲ ನಮಗೆ ಎಲ್ಲ ಸೆಟ್ಲ್ಮೆಂಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇಷ್ಟರವರೆಗೆ ಆದರೆ ಇಲ್ಲ, ಮುಂದೂಡ್ತಾ ಇದ್ದಾರೆ. ತುಂಬ ಕಷ್ಟ ಆಗ್ತಾಯಿದೆ. ಇನ್ನು ಮಳೆಗಾಲ ಶುರುವಾದ್ರದ್ದು ಹೇಳೋದೇ ಬೇಡ. ಮಳೆ ನೀರೆಲ್ಲ ಮನೆಗೆ ನುಗ್ಗುವ ಪರಿಸ್ಥಿತಿಯಲ್ಲಿದೆ. ಮನೆ ರಿಪೇರಿ ಮಾಡಲಿಕ್ಕೂ ಗೊತ್ತಿಲ್ಲ. ಆ ಥರದ ಪರಿಸ್ಥಿತಿಯಲ್ಲಿ ನಾವಲ್ಲಿ ಬದುಕ್ತಾ ಇದ್ದೇವೆ. ಆದಷ್ಟು ಬೇಗ MRPLನವರು ಇದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಬೇಕು. ಅದಲ್ಲದೆ ನಾವು ಎಲ್ಲ ಸಾಲ ಸೋಲ ಮಾಡಿ ಹಣ ಎಲ್ಲ ಇದಕ್ಕೆ ಇನ್ವೆಸ್ಟ್ ಮಾಡಿದ್ದೇವೆ, ನಮ್ಮ ಬೇರೆ ಇದು ತೆಗಿಬೇಕಂತೇಳಿ ನಮಗೆ ಜಾಗ ಎಲ್ಲ. ಅದಕ್ಕೂ ಈಗ ನಾವು ಏನು ಮಾಡೋದು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. MRPLರವರಿಗೆ ಇದು ಅರ್ಥ ಆಗ್ತಾ ಇಲ್ಲ. ಇವರು ಆದಷ್ಟು ಬೇಗ ನಮ್ಮ ಈ ಸಮಸ್ಯೆಗೆ ಪರಿಹಾರವನ್ನು ಹುಡುಕಿ ಕೊಡಬೇಕಂತ ಹೇಳ್ತಾ ಇದ್ದೇನೆ. ಈಗ ಸಂಸದರು ಇರ್ಬೋದು, ಜಿಲ್ಲಾಡಳಿತ ಏನು ಯಾವುದೇ ರೀತಿಯ ನಮಗೆ ಎಲ್ಲ ಬಂದಿದ್ದರು, MP MLAಗಳು ಎಲ್ಲ ಬಂದು DC ಅವ್ರ ಹತ್ರ ಎಲ್ಲ ಮಾತಾಡಿ ಆಗಿದೆ. DC ಅವರು ಹೇಳಿದರು ಮಾರ್ಚ್ ಎಂಡ್ ಒಳಗೆ ಎಲ್ಲವನ್ನು ನಾವು ಸರಿ ಮಾಡಿ ಕೊಡ್ತೇವೆ, ಮಾರ್ಚ್ ಎಂಡ್ ಒಳಗೆ ನಿಮಗೆಲ್ಲ ನಾವು ಸೆಟ್ಲ್ಮೆಂಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಈಗ ಅದರ ವಿಷಯನೇ ಬಿಟ್ಬಿಟ್ಟಿದ್ದಾರೆ. ಯಾವುದೇ ರೀತಿಯ ಮಾತುಕತೆ ಅವರ ಹತ್ರ ಇಲ್ಲ. ಈ ಥರ ಈಗ ಕಲಿತ ಮಕ್ಕಳಿದ್ದಾರೆ, ಅವರಿಗೆ ಜಾಬ್ ಕೂಡ ಇಲ್ಲ. ಇಂಜಿನಿಯರ್ ಮಾಡಿ ಬೇರೆ ಕಡೆಗೆ ಹೋಗಿ ನಾವು ಕೆಲಸ ಹುಡುಕುವ ಪರಿಸ್ಥಿತಿ ಬಂದಿದೆ. ಆ ಜಾಬ್ ಕೂಡ ನಮಗೆ ಇಲ್ಲ. ನಮಗೆ ನಿವೇಶನಕ್ಕೆ ಜಾಗ ಸಹ ಕೊಡುತ್ತಾ ಇಲ್ಲ. ಎಲ್ಲದಕ್ಕೂ ಒಪ್ಪಿ ಈ ಥರ ನಮಗೆ ಮೋಸ ಮಾಡ್ತಾ ಇದ್ದಾರೆ. ಒಂದು ಟೈಮ್ ಸೆಟ್ಲ್ಮೆಂಟ್ ಕೊಡ್ತೇನೆ ಅಂತ ಹೇಳಿದ್ದಾರೆ. ಇಷ್ಟರವರೆಗೆ ಮಾತಿಲ್ಲ, ಕತೆ ಇಲ್ಲ. ನಾವೇನು ಮಾಡಬೇಕಂತ ನಮ್ಗೆ ಅರ್ಥ ಆಗ್ತಾಯಿಲ್ಲ ಆ ಪರಿಸ್ಥಿತಿಯಲ್ಲಿ. ಅದು ಕೂಡ ಈಗ ಮಳೆಗಾಲದಲ್ಲಿ ನಿಮ್ಮನ್ನು ವೇಕೇಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇಷ್ಟರವರೆಗೆ ಅದರ ಬಗ್ಗೆ ಏನೂ ನಮಗೆ ಮಾಹಿತಿ ಇಲ್ಲ ಇಷ್ಟರವರೆಗೆ. ಈಗ ಅವರು ಅಲ್ಲಿನ ಅಧಿಕಾರಿ ವಿಸಿಟ್ ಕೂಡ ಮಾಡಲ್ಲ? ಇಲ್ಲ, ವಿಸಿಟಿಗೂ ಬಂದಿಲ್ಲ, ಯಾರೂ ಬಂದಿಲ್ಲ ಇಷ್ಟರವರೆಗೆ. ಬರ್ತೇನಂತ ಹೇಳಿದ್ದಾರೆ. ಫೆಬ್ರವರಿಯಲ್ಲಿ ಮಾಡಿ ಮಾರ್ಚಲ್ಲಿ ನಿಮಗೆ ಒಂದು 15 ಒಳಗೆ ಬರ್ತೇನೆ. ಮಾರ್ಚ್ ಕಳೆಯಿತು, ಏಪ್ರಿಲ್ ಅರ್ಧ ಆಗ್ತಾ ಬಂತು. ಇಷ್ಟರವರೆಗೆ ಅವರ ಅವರಿಗೆ ಪ್ರತಿಕ್ರಿಯೆನೇ ಮಾಡ್ತಾ ಇಲ್ಲ ನಮ್ಮ ಯಾವುದೇ ಇದಕ್ಕಾಗಿ. ಇನ್ನು ಈ ಥರ ಅವರು ಮಾಡಿದರೆ ನಾವು ಇದೇ ಪ್ರತಿಭಟನೆ ಅಂಥದಕ್ಕೆ ಕೂತ್ಕೊಳ್ಬೇಕಲ್ಲದೆ ಬೇರೆ ಯಾವ ಮಾರ್ಗ ನಮ್ಮ ಹತ್ರ ಇಲ್ಲ. ಇನ್ನು ನಾವು ಪ್ರತಿಭಟನೆಗೆ ನಿಲ್ಲಬೇಕು. ಇನ್ನು ಹೆಂಗಸರೆಲ್ಲ ಒಟ್ಟಿಗಾಗಬೇಕು, ನಿಲ್ಲಬೇಕು. ನಾವು ತುಂಬ ಕಷ್ಟ ಆಗೋದಂದರೆ ಹೆಂಗಸರು ಮಕ್ಕಳಿಗೆ. ಅಲ್ಲಿ ನಾವು 24 ಅವರ್ ಮನೆಯಲ್ಲೇ ಇರುವವರು. ತುಂಬ ಕಷ್ಟ ಆಗ್ತಾಯಿದೆ ನಮಗೆ. ಅಲ್ಲಿ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಈ ಪರಿಸ್ಥಿತಿಯಲ್ಲಿ ನಾವೇನು ಮಾಡೋದು ಅಂತೇಳಿ ಇದಕ್ಕೆ ಆದಷ್ಟು ಬೇಗ MRPLನವರು ಸ್ಪಂದಿಸಬೇಕಂತ ಕೇಳ್ಕೊಳ್ತೇನೆ. ನಾವು ಇಷ್ಟರವರೆಗೆ 10-12 ವರ್ಷ ಆಯಿತು ನಾವು ಹೋರಾಟ ಮಾಡಿಯೇ ನಾವು ಎಲ್ಲ ಪರಿಹಾರವನ್ನು ಪಡೆದದ್ದಾದರೆ ಇದು ವಾಯು ಮಾಲಿನ್ಯ ಇದು ಅವರದ್ದು ಏನು ಇದು ಅಂಶ ಜಾರಿಯಾಗಿದೆ. ಅದು ನಮ್ಮ ಹೋರಾಟದ ಮುಖಾಂತರ ಅದನ್ನು ನಾವು ಮಾಡಿದ್ದು. ಈಗ ಇದು ಕೂಡ ನಾವು ಹೋರಾಟದ ಮುಖಾಂತರ ಮಾಡ್ತೇವೆ. ಎಲ್ಲ ಗ್ರಾಮ ಬಂದು ಹಿಂದೆ ಹೋಗಿದೆ, ಆದರೂ ಕೂಡ ನಾವು ಹಿಂದೆ ಸರಿಯುವುದಿಲ್ಲ. ಇದರಿಂದ ಹೋರಾಟ ಮಾಡಿಯೇ ಅದನ್ನು ನಾವು ಪಡೆಯುತ್ತೇವೆ. ಎಲ್ಲ ಗ್ರಾಮಸ್ಥರು ಒಗ್ಗಟ್ಟಾಗಿ ಎಲ್ಲ ಹೋರಾಟ ಮಾಡಬೇಕಂತ ಹೇಳಿ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ಅದನ್ನು ನಾವೀಗ ಮಾಡ್ತೇವೆ. ಇದೀಗ ಮತ್ತೂರು ಸ್ಥಳೀಯರೊಬ್ಬರು ನನ್ನ ಜೊತೆ ಇದ್ದಾರೆ. ನಿಮ್ಮ MRPLನಿಂದ ನಿಮ್ಮ ಮನೆಗೆ ಎಷ್ಟು ಅಂತರ ಇದೆ? ಅಂದರೆ ಎಷ್ಟು ವರ್ಷದಿಂದ ಅಲ್ಲಿ ನೀವು ವಾಸಿಸ್ತಾ ಇದ್ದೀರಿ? ನಾನು 40 ವರ್ಷದಿಂದ ವಾಸ ಮಾಡ್ತಿದ್ದೇವೆ ಸರ್. ಆದರೆ MRPL ಮತ್ತೆ ಬಂದದ್ದು 2004ರಲ್ಲಿ ಬಂದಿದೆ. ಅದು ಇನ್ನೂ ಬರುವುದಕ್ಕೆ ಮೊದಲು ನಮ್ಮಲ್ಲಿ ಬಹಳ ಚೆಂದ ಇತ್ತು. ಎಂತಂದರೆ ಗಾಳಿ, ನೀರು ಮತ್ತು ಅಲ್ಲಿನ ಪರಿಸರ, ಹೊಲ, ಗದ್ದೆ, ತೋಟ ಅದೆಲ್ಲ ಇತ್ತು. ಅಂಥದ್ದು ನೋಡಲಿಕ್ಕೆ ಈಗಿಲ್ಲ. ಅದು ಈಗೇನು ನಾವು ಬರೀ ಕಬ್ಬಿಣ ಅವರ ಇದನ್ನೆಲ್ಲ ನೋಡ್ಕೊಂಡು ಕೂತ್ಕೊಳ್ಬೇಕು. ಅವರ ವಾಸನೆ ಯಾವ ಗಂಟೆಗೊಂಥರ ವಾಸನೆ ಬರ್ತದೆ. ಆದರೆ ಆ ವಾಸನೆಯನ್ನು ನೋಡಿ ನಾವು ಏನು ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮೀನಿದ್ದು ವಾಸನೆ ಬರ್ತದೆ, ಮತ್ತು ಗ್ಯಾಸ್ ವಾಸನೆ ಬರ್ತದೆ. ನಾವು ಮನೆಯೊಳಗೆ ಹೋಗಿ ಗ್ಯಾಸ್ ಏನು ನಮ್ಮದು ಮನೆಯದ್ದೇ ಗ್ಯಾಸ್ ಓಪನ್ ಆಗಿದೆ ಅಂತ ನಾವು ಹೋಗಿ ನೋಡಬೇಕು. ಅಂಥ ಪರಿಸ್ಥಿತಿ ಯಾವ ಪರಿಸ್ಥಿತಿ ಅಲ್ಲಿ ಉಂಟು ಅಂತ ಹೇಳೋದಕ್ಕೆ ನಾವು ವಾಸ ಮಾಡುವವರಿಗೆ ಗೊತ್ತು. ಅವರು MRPLಗೆ ನಮ್ಮ ಕಷ್ಟವನ್ನು ಅವರು ಯಾರೂ ಸಹ ಸ್ಪಂದಿಸುವುದಿಲ್ಲ. ಇಷ್ಟರವರೆಗೆ ಅವರು ಎಲ್ಲ ನಮಗೆ ಸುಳ್ಳು ಮಾತನ್ನೇ ಮಾತಾಡ್ತಾ ಇದ್ದಾರೆ. ಇವತ್ತು ಮಾಡ್ತೇವೆ, ನಾಳೆ ಮಾಡ್ತೇವೆ. ನಾವು 2011ರಲ್ಲಿ 11-12ರಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ಆದರೆ ನಾವು ಸಂಘ ಕಟ್ಟಿದ್ದು 2013ಕ್ಕೆ. 2013ಕ್ಕೆ ಸಂಘ ಕಟ್ಟಿ ನಾವು ಎಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿದೆವು. ಎಲ್ಲ ಥರದ ಹೋರಾಟ ಮಾಡಿದೆವು. ಎಲ್ಲ ಥರದ ಹೋರಾಟ ಮಾಡಿ ಲಾಸ್ಟಿಗೆ ಅವರು ನಮಗೊಂದು
ಪರಿಹಾರ ಅಂತ ನೀಡಿದರು ಮೊನ್ನೆ. ಪರಿಹಾರದಲ್ಲಿ ನಮಗೆ ಹೇಳಿದರು ಆಗ್ತದೆ, ಆದಷ್ಟು ಬೇಗ ನಾವು ಹಣ ಹಾಕ್ತೇವೆ ನಿಮಗೆ ಅಂತ. ಹಾಗೆ ಎಲ್ಲರೂ ಕೆಲವರೆಲ್ಲ ಸಾಲ ಸೋಲು ಮಾಡಿ ಸಣ್ಣ ಸಣ್ಣ ಸೈಟ್ ತೆಗಿತೇವೆ. ಆದರೆ ನಮ್ಮ ಜಾಗಕ್ಕೆ ಅವರು ಅರ್ಧಕ್ಕರ್ಧ ಹಣ ಕೊಡೋದು. ಈಗ ನಮ್ಮ ಹುಡುಗರು ಎಜುಕೇಷನ್ ಇದೆ, ಅವರಿಗೆ ವಯಸ್ಸುಂಟು, ಅವರು ಈಗ ದುಡಿದ್ರೆ ಅವರಿಗೆ MRPL ಡೈರೆಕ್ಟ್ ಕೆಲಸ ತಗೊಂಡು ದುಡಿದ್ರೆ ಅವರಿಗೆ ಏನು ಎಷ್ಟು ದುಡಿದ್ರೆ ಅವರಿಗೆ 50-60 ವರ್ಷದವರೆಗೆ ದುಡಿದ್ರೆ ನಮಗೆ ಎಷ್ಟು ಹಣ ಸಿಗ್ತದೆ. ಅವರು ಕೇವಲ 22 ಲಕ್ಷದಲ್ಲಿ ನಿಲ್ಲಿಸಿದ್ದಾರೆ. ಆದರೂ ಅದು ಆಗ್ಬೋದು, ಅಲ್ಲಿ ಹಾವೇ ನಮಗೆ ತಡೀಲಿಕ್ಕೆ ತೀರುವುದಿಲ್ಲ, ಆಗ್ಬೋದು ಅಂತೇಳಿ ಒಪ್ಪಿಕೊಂಡು ನಾವು ಈಗ ಇದನ್ನು ಒಪ್ಪಿಕೊಂಡಿದ್ದೇವೆ. ಅಷ್ಟೆಲ್ಲ ನಾವು ಅವರ ಕಷ್ಟವನ್ನು ಸಹಿಸಲಿಕ್ಕೆ ಸಾಧ್ಯವಾಗದೆ ಅಷ್ಟೆಲ್ಲ ಇದನ್ನು ನಾವು ಕಡಿಮೆ ಇದರ ವೆಚ್ಚದಲ್ಲಿ ಒಪ್ಪಿಕೊಂಡು ಅವರು ಇನ್ನೂ ಸಹ ಅದನ್ನು ನಮಗೆ ನ್ಯಾಯ ರೀತಿಯಲ್ಲಿ ತೀರಿಸುವ ಹಾಗೆ ಇಲ್ಲ. ಮೊನ್ನೆ ಈಗ ನಾವು ಇನ್ನು ಏಪ್ರಿಲ್ ಮೇದೊಳಗೆ ಎಲ್ಲ ಮಾರ್ಚ್ ಒಳಗೆ ಎಲ್ಲ ಮುಗಿಸ್ತೇವೆ ಅಂತ ಹೇಳಿದರು. ಇನ್ನೂ ಸಹ ಮುಗಿಸುವ ಹಾಗೆ ಇಲ್ಲ. ಇದನ್ನು ಅವರು ಅಷ್ಟು ನಮ್ಮನ್ನು ಆಟ ಆಡಿಸಿದರೆ ನಾವು ಸಹ ಅವರನ್ನು ಆಟ ಆಡಿಸ್ತೇವೆ, ನಾವು ಬಿಡುವಾಗಿಲ್ಲ. ಅಲ್ಲಿಯ ಸ್ಥಳೀಯರು ನಾವೆಲ್ಲರೂ ಮಕ್ಕಳು ಹೆಂಗಸರು ಎಲ್ಲರೂ ಸೇರಿ ನಾವು ಸಹ ಬೇಕಾದ ಹಾಗೆ ಹೋರಾಡ್ತೇವೆ. ನಾಗರಿಕ ಹೋರಾಟ ಸಮಿತಿಯ ಸಂಚಾಲಕರು ಮುನೀರ್ ಕಾಟಿಪಲ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇದೀಗ MRPL ಅಂದಾಕ್ಷಣ ಅವಾಂತರ ಅಧ್ವಾನ ಇದೇ ಮುಂದೆ ಬರುತ್ತೆ. ಹಲವಾರು ವರ್ಷಗಳಿಂದ ಇಲ್ಲಿ ಅನೇಕ ಸಂತ್ರಸ್ತರು ಹೆಚ್ಚಾಗ್ತಾ ಇದ್ದಾರೆ. ಈ MRPL ಮಾಡ್ತಾ ಇರುವಂಥ ಎಡವಟ್ಟು ಬೇಕು ಅಂತಲೇ ಆಗ್ತಾ ಇದೆಯಾ ಅಥವಾ ಇದಕ್ಕೆ ಕಾರಣ ಏನು? ಅಂದರೆ ಒಂದು ಬೇಜವಾಬ್ದಾರಿತನ, ಮತ್ತು ನಾವು ಏನೇ ಮಾಡಿದರೂ ನಡೀತದೆ, ನಮ್ಮ ವಿರುದ್ಧ ಮಾತಾಡಲಿಕ್ಕೆ ಜನರಲ್ಲಿ ಅಂಥ ಪ್ರತಿರೋಧದ ಶಕ್ತಿ ಏನಿದೆ ಅನ್ನುವಂಥ ಒಂದು ಅಹಂಕಾರ ಕೂಡ ಕಂಪನಿಯ ನಡವಳಿಕೆಯಲ್ಲಿ ಪ್ರತಿ ಸಂದರ್ಭದಲ್ಲಿಯೂ ಕೂಡ ಕಾಣ್ತದೆ. ಭಾಳ ಪ್ರಧಾನವಾಗಿ MRPLನ ಬೇರೆ ಬೇರೆ ರೀತಿಯ ಉದ್ಯೋಗ ನಿರಾಕರಣೆ ಇರ್ಬೋದು, ಗುತ್ತಿಗೆ ಕಾರ್ಮಿಕರ ಶೋಷಣೆ ಇರ್ಬೋದು, ಸ್ಥಳೀಯರಿಗೆ ಉದ್ಯೋಗ ಸೃಷ್ಟಿ ಮಾಡೋದರಲ್ಲಿ ಅಥವಾ ಅವರಿಗೆ ಉದ್ಯೋಗ ನೀಡೋದರಲ್ಲಿರುವಂಥ ವಂಚನೆಗಳು, ಮತ್ತು ಬೇರೆ ಬೇರೆ ರೀತಿಯಾದಂಥ ಪರಿಸರ ಮಾಲಿನ್ಯಗಳು, ಸಮುದ್ರಕ್ಕೆ ಅವರಿಂದ ಆಗುವಂಥ ಮಾಲಿನ್ಯಗಳು, ಅದೆಲ್ಲ ಒಂದು ಬೇರೆ. ಅದರ ಜೊತೆಯಲ್ಲಿ ಭಾಳ ಪ್ರಧಾನವಾಗಿ ಈ ಒಂದು ಕೋಕ್ ಸಲ್ಫರ್ ಯೂನಿಟ್ನಿಂದ ಆಗ್ತಾ ಇರುವಂಥ ಅನಾಹುತ, ಆ ಜಮೀನು ಸ್ವಾಧೀನ ಮಾಡಿರುವಂಥದ್ದು MRPL ಅಲ್ಲ, SEZಗಾಗಿ ಸ್ವಾಧೀನ ಮಾಡಿದರು. ಮತ್ತು ಅಲ್ಲಿ MRPLನ ಈ ಒಂದು ಯೂನಿಟ್ ಬರ್ತದೆ ಅನ್ನುವಂಥದ್ದು ಊರಿನ ನಾಗರಿಕರ ಗಮನದಲ್ಲಿಯೂ ಕೂಡ ಇರಲಿಲ್ಲ. ನಂತರ ಅವರು ಅಲ್ಲಿ ಕೋಕ್ ಸಲ್ಫರ್ ಯೂನಿಟನ್ನು ಆಪರೇಷನ್ ಶುರುವಾದ ಮೇಲೇ ಜನರಿಗೆ ಅದು ಇಂಥ ಒಂದು ಅಪಾಯಕಾರಿ ಯೂನಿಟ್ ಅಂತ ಅವತ್ತು ಗೊತ್ತಾಗಿರುವಂಥದ್ದು. ಅದರಲ್ಲಿ ಭಾಳ ಪ್ರಧಾನವಾಗಿ ಇಂತಹ ಅಪಾಯಕಾರಿ ಮತ್ತು ಅತ್ಯಂತ ಮಾಲಿನ್ಯಕಾರಕ ಕೈಗಾರಿಕೆಗಳನ್ನು ಜನವಸತಿಯ ಮಧ್ಯೆ ಮಾಡಲಿಕ್ಕೆ ಅವಕಾಶವೇ ಇಲ್ಲ. ತೀರಾ ಇಂಟೀರಿಯರ್ ಪ್ರದೇಶದಲ್ಲಿ ಜನವಸತಿಯಿಂದ ಕಿಲೋಮೀಟರ್ಗಳು ದೂರ ಇವುಗಳನ್ನೆಲ್ಲ ಮಾಡಬೇಕು. ಗಲ್ಫ್ ಕಂಟ್ರಿಗಳು ಮತ್ತು ಯುರೋಪ್ ಕಂಟ್ರಿಗಳಲ್ಲಿ ಮರುಭೂಮಿಗಳ ಮಧ್ಯೆ ಅಥವಾ ಅರಣ್ಯಗಳ ಆ ಊರಿನಿಂದ ಭಾಳಷ್ಟು ದೂರ ಇಂಥ ಫ್ಯಾಕ್ಟ್ರಿಗಳನ್ನು ಮಾಡ್ತಾರೆ. ಇಲ್ಲಿ ನೋಡಿದರೆ ಜನವಸತಿಯ ಮನೆಯ ಬಾಗಿಲಿಗೆ ತಂದು ಇಂಥ ಯೂನಿಟನ್ನು ಮಾಡಿದ್ದಾರೆ. ಅದರಲ್ಲಿಯೂ ಕೂಡ ಹಸಿರು ವಲಯಗಳನ್ನು ಮಾಡದೆ ಒಂದು ನಮ್ಮ ಇದೇನು ಹೇಳುತ್ತೆ ಅಂದರೆ ಪರಿಸರ ನಿಯಮಗಳು, ಗ್ರೀನ್ ಬೆಂಚು, ಸುಪ್ರೀಂ ಕೋರ್ಟ್ನ ಹಸಿರುಪೀಠ ಏನು ಹೇಳುತ್ತೆ ಅಂದರೆ 33% ಒಟ್ಟು ನಿಮ್ಮ ಕೈಗಾರಿಕಾ ಪ್ಲಾಂಟ್ನಲ್ಲಿ 33% ಜಾಗವನ್ನು ಹಸಿರು ವಲಯಕ್ಕೆ ಮೀಸಲಿಡಬೇಕು. ಮೊದಲು ಹಸಿರು ವಲಯವನ್ನು ನಿರ್ಮಾಣ ಮಾಡಬೇಕು, ಅದರ ಮಧ್ಯೆ ನಿಮ್ಮ ಪ್ರಾಜೆಕ್ಟ್ ತರಬೇಕು ಅಂತ. ಇಲ್ಲಿ ಹಸಿರು ವಲಯವನ್ನು ಮಾಡದೆ ಎಲ್ಲೆಲ್ಲೋ ಖಾಲಿ ಜಾಗದಲ್ಲಿ ಆ ಹಸಿರು ವಲಯ ಅಂತ ತೋರಿಸಿ ಊರಿನ ಬಾಗಿಲಿಗೆ ತಂದು ಫ್ಯಾಕ್ಟ್ರಿನ ಮಾಡಿದ್ದಾರೆ. ಮತ್ತು ಅಲ್ಲಿ ಈ ಮಟ್ಟಿಗಿನ ಒಂದು ಮಾಲಿನ್ಯ ಆಗಿ ಜನ ಬದುಕಲಿಕ್ಕೆ ಆಗದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆದರೂ ಕೂಡ ನಮ್ಮದೇನು ತಪ್ಪಿಲ್ಲ, ನಾವೆಲ್ಲ ಸರಿ ಇದ್ದೀವಿ ಅಂತ ಸಾಧಿಸಲಿಕ್ಕೆ ಹೊರಟದ್ದಿದೆಯಲ್ಲ, ಅದಂತೂ ಒಂದು ಪಬ್ಲಿಕ್ ಸೆಕ್ಟರ್ ಕಂಪನಿಯಿಂದ ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ನಾವು 2014ರಿಂದ 2016ರವರೆಗೆ ಭಾಳ ದೊಡ್ಡ ರೀತಿಯ ಹೋರಾಟ ಮಾಡಿದ್ವಿ. ಪೊಲೀಸರ ಲಾಠಿ ಏಟ್ಗಳನ್ನ ತಿಂದ್ವಿ, ಕೇಸ್ಗಳನ್ನ ಹಾಕಿಸ್ಕೊಂಡ್ವಿ, ಲಾಕಪ್ಗಳಿಗೆ ಸೇರಿದ್ವಿ, ಎಲ್ಲ ಆಯಿತು. ಕೊನೆಗೂ ನಮ್ಮ ಒಂದು ಬದುಕುವ ಅನಿವಾರ್ಯತೆಯಿಂದ ನಾವು ಮಾಡಿದಂಥ ಛಲದ ಹೋರಾಟದಿಂದ ನಾವು ಅವತ್ತು ಗೆದ್ವಿ. ಸರ್ಕಾರ ಮೊದಲು ನಮ್ಮ ಆರೋಪದಲ್ಲಿ ಹುರುಳಿಲ್ಲ ಅಂತ ಹೇಳ್ತಾ ಇದ್ದಂಥ ಕಂಪನಿ ಮತ್ತು ಸರ್ಕಾರ ಕೊನೆಗೂ ಕೂಡ ಪರಿಹಾರದ ಭಾಗವಾಗಿ ಒಂದು 6 ಅಂಶದ ಕಾರ್ಯಕ್ರಮಗಳನ್ನು ಕಂಪನಿಗೆ MRPLಗೆ ಮಾಡಬೇಕು ಅಂತೇಳಿ ಸೂಚಿಸಿ ಗೆಜೆಟ್ ನೋಟಿಫಿಕೇಷನ್ ಮಾಡ್ತು 2016 ಏಪ್ರಿಲ್ 20ನೇ ತಾರೀಕು. ಅದರಲ್ಲಿ 5 ಅಂಶಗಳನ್ನು ಈಡೇರಿಕೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅಂದರೆ ಡೈವರ್ಟ್ ಹಾಕಿ ಕೋಕ್ ಪೌಡ್ರ್ ಊರೊಳಗೆ ಬೀಳದ ರೀತಿಯಲ್ಲಿ ಮಾಡಲಿಕ್ಕೆ, ಶಬ್ದ ಮಾಲಿನ್ಯದಿಂದ ಊರನ್ನು ರಕ್ಷಣೆ ಮಾಡಲಿಕ್ಕೆ ಸೈಲೆನ್ಸರ್ ಅಳವಡಿಸುವಂತಹದ್ದು, ದುರ್ಗಂಧದಿಂದ ಜನರನ್ನು ರಕ್ಷಣೆ ಮಾಡಲಿಕ್ಕೆ ಹೊಸ ETP ಪ್ಲ್ಯಾಂಟ್ ಮಾಡುವಂತಹದ್ದು, ಇಂಥದ್ದೆಲ್ಲವನ್ನು. ಅದರ ಜೊತೆಯಲ್ಲಿ ಕೋಕು ಡಂಪಿಂಗ್ ಯಾರ್ಡ್ ಏನಿದೆ ಸೈಲೋಸ್, ಅದನ್ನು ಘಟಕವನ್ನೇ ಒಳಭಾಗಕ್ಕೆ ಸ್ಥಳಾಂತರ ಮಾಡುವಂಥ ಈ ಆದೇಶಗಳನ್ನು ಮಾಡಿದ್ದೀವಿ ಅಂತ ಹೇಳ್ತಾರೆ. ಆದರೆ ಅದರಿಂದ ಹೆಚ್ಚು ಅನುಕೂಲನೇ ಆಗಿಲ್ಲ, ಒಂದಿಷ್ಟು ಪ್ರಮಾಣ ಕಡಿಮೆ ಆಗಿದೆ. ಆದರೆ ಪ್ರಧಾನ ಇದೇನೆಂದರೆ 27 ಎಕರೆ ಹಸಿರು ವಲಯ ಮಾಡುವಂಥದ್ದು. ಹಸಿರು ವಲಯ ಊರು ಮತ್ತು ಕಂಪನಿಯ ಈ ಘಟಕದ ಮಧ್ಯೆ ದಟ್ಟ ಜನವಸತಿ ಪ್ರದೇಶ ಏನಿದೆ, ಹೆಚ್ಚು ಬಾಧಿತ ಪ್ರದೇಶ, ಅಲ್ಲಿ ಮಾಡಬೇಕು. ಅದರಿಂದ ಹೆಚ್ಚು ಬಾಧನೆಗೊಳಗಾಗಿರುವಂಥ ಜನ
ಅಲ್ಲಿಂದ ದೂರ ಹೋಗ್ತಾರೆ. ಮತ್ತು ಊರು ಮತ್ತು ಕಂಪನಿಯ ಮಧ್ಯೆ ಒಂದು ಗ್ರೀನ್ ಬೆಲ್ಟ್, ಒಂದು ಫಾರೆಸ್ಟ್ ಬಫರ್ ಝೋನ್ ಡೆವಲಪ್ ಆಗೋದ್ರಿಂದ ಮಾಲಿನ್ಯವನ್ನು ಅದು ಆ ಗ್ರೀನ್ ಬೆಲ್ಟ್ ತಡೀತದೆ ಅನ್ನುವಂಥ ಈ ವೈಜ್ಞಾನಿಕ ಕಾರಣದಿಂದ ಅದನ್ನು ನಾವು ಅವತ್ತು ಸರ್ಕಾರ ಮಾಡ್ತು, ನಾವು ಕೂಡ ಅದಕ್ಕೆ ಬೇಡಿಕೆ ಇಟ್ಟಿದ್ವಿ. ಈಗ ಈ ಹಸಿರು ವಲಯ ನಿರ್ಮಾಣಕ್ಕೆ 27 ಎಕರೆ ಭೂಮಿ ಗುರುತು ಮಾಡಲಿಕ್ಕೆ 5 ವರ್ಷ ತಗೊಳ್ತೇವೆ MRPL. ಆಮೇಲೆ 5 ವರ್ಷ ಮತ್ತೆ ಆಟ ಆಡಿಸಿ ಪ್ಯಾಕೇಜನ್ನು ಅಂತಿಮಗೊಳಿಸಲಿಕ್ಕೆ ಮತ್ತು 5 ವರ್ಷ ತಗೊಂಡ್ರು. ಈ ರೀತಿ ನಮ್ಮನ್ನು ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ಒಂದು ರೀತಿಯಲ್ಲಿ ಸುಸ್ತು ಮಾಡೋ ರೀತಿಯಲ್ಲಿ ನಾವು ಎಲ್ಲ ಬಿಟ್ಟು ಸುಮ್ಮನಿರಬೇಕು ಅನ್ನೋ ರೀತಿಯಲ್ಲಿ ಒಂದು ಇದನ್ನು ಮಾಡಿದರು. ಆದರೂ ನಮಗೆ ಬದುಕುವ ಒಂದು ಅನಿವಾರ್ಯತೆಯಿಂದ ಛಲದಿಂದ ಕೊನೆಗೂ ಬೆನ್ನು ಹಿಡಿದು ಈಗ ಒಂದು ಪ್ಯಾಕೇಜ್ ತೀರ್ಮಾನ ಆಗಿದೆ. ಈ ಪ್ಯಾಕೇಜ್ನಲ್ಲಿ ಕೂಡ ನಾವು ಭಾಳಷ್ಟು ಬಿಟ್ಕೊಟ್ಟಿದ್ದೀವಿ. ಒಂದು ಕೈಗಾರಿಕೆ ಭೂಸ್ವಾಧೀನ ಆಗುವಾಗ ಒಂದು ಕುಟುಂಬಕ್ಕೆ ಮನೆ ಕಳ್ಕೊಳ್ಳುವಂಥ ಜಮೀನು ಕಳ್ಕೊಂಡು ಕುಟುಂಬಕ್ಕೆ ಒಂದು ಉದ್ಯೋಗ ಕೊಡಬೇಕು ಕಂಪನಿ. ನಾವು ಉದ್ಯೋಗ ಕೊಡೋದಿಲ್ಲ, ಅದರ ಬದಲಿಗೆ ಒಂದು 20 ಲಕ್ಷ ದುಡ್ಡು ಕೊಡ್ತೀವಿ ಅಂತ ಹೇಳಿದರು. ಬೇರೆ ದಾರಿ ಇಲ್ಲದೆ ಒಪ್ಕೊಂಡ್ವಿ. ಭೂಮಿಯ ಮೌಲ್ಯದ 3 ಪಟ್ಟು ಹೆಚ್ಚು ಬೆಲೆಯನ್ನು ಹಿಡಿಬೇಕು ಜಮೀನಿಗೆ ಅಂತ ಸರ್ಕಾರದ ನಿಯಮ ಹೇಳುತ್ತೆ. ಆದರೆ ಇವರು ನಮ್ಮದಲ್ಲಿ ಒಂದು ಎಕರೆಗೆ 2.5 ಕೋಟಿ ಇದ್ದರೆ ಇವರು ಎಕರೆಗೆ ಕೇವಲ 80 ಲಕ್ಷಕ್ಕೆ ರೇಟ್ ಮಾತ್ರ ಕೊಡೋದು ಅಂತ ಹೇಳಿದರು. ಅದನ್ನು ಒಪ್ಕೊಂಡ್ವಿ, ಬೇರೆ ದಾರಿ ಇಲ್ಲದೆ. ಆಲ್ಟರ್ನೇಟಿವ್ ಎಲ್ರಿಗೂ ಡೆವಲಪ್ ಮಾಡಿದಂಥ ಸೈಟ್ ಕೊಡಬೇಕು, ಕಾಲೋನಿ ನಿರ್ಮಾಣ ಮಾಡಿ ಪುನರ್ವಸತಿ ಕಾಲೋನಿ ಮಾಡಬೇಕು, ಡೆವಲಪ್ ಮಾಡಿದ ಸೈಟ್ ಕೊಡಬೇಕು. ಅದು ಕೂಡ 3 ಸೆನ್ಸು 4 ಸೆನ್ಸು ಅಂತ ಅದು ಕೂಡ ಕಾಲೋನಿ ಮಾಡಿ ನಿಮಗೆ ಸೈಟ್ ಕೊಡೋದಿಲ್ಲ, ಅದರ ಬದಲು ನಿಮಗೆ 2.5 ಲಕ್ಷ ರೂಪಾಯಿ ದುಡ್ಡು ಕೊಡ್ತೀವಿ ಅಂತ ಹೇಳಿರೋದು ಫರ್ ಸೆನ್ಸು. ಅದಕ್ಕೂ ಒಪ್ಕೊಂಡ್ವಿ. ನಿಮಗೆ ಮನೆ ಬಾಡಿಗೆ ಕೊಡಲಿಕ್ಕೆ ಆಗಲ್ಲ. ಸಾಮಾನ್ಯ ಈ ರೀತಿಯ ಭೂಸ್ವಾಧೀನ ಸಂದರ್ಭದಲ್ಲಿ 1 ವರ್ಷಕ್ಕೆ ಮನೆ ಬಾಡಿಗೆ ಕೊಡ್ತಾರೆ, ಹೊಸ ಮನೆ ಕಟ್ಟಿ ಹೋಗ್ಲಿಕ್ಕೆ ಬೇಕಾಗಿ. ಅದನ್ನು ಕೊಡಲಿಕ್ಕೆ ಆಗಲ್ಲ ಅಂತ ಹೇಳಿದರು. ಅದರೆಲ್ಲವನ್ನು ಬಿಟ್ಕೊಟ್ಟು ಏನೋ ಇಲ್ಲಿಂದ ಬದುಕೊಳ್ತೀವಿ ನಾವು, ಯಾಕೆಂದರೆ ಅಲ್ಲಿ ಕ್ಯಾನ್ಸರ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಚರ್ಮ ರೋಗದ ಕಾಯಿಲೆ ಹೆಚ್ಚು, ಇಲ್ಲಿ ಶ್ವಾಸಕೋಶದ ಸಮಸ್ಯೆ ಹೆಚ್ಚು, ದೃಷ್ಟಿ ದೋಷಗಳು ಹೆಚ್ಚು, ಇಂಥ ಎಲ್ಲ ಕಾಯಿಲೆಯಿಂದ ಜನ ಬಳಲ್ತಾ ಇರೋದ್ರಿಂದ ಒಮ್ಮೆ ಇಲ್ಲಿಂದ ಹೋದರೆ ಸಾಕು ಅಂತ. ಇವತ್ತೇನಾಗಿದೆ ಅಂದರೆ ಅಲ್ಲಿ ಅದು ಸ್ವಾಧೀನ ಆಗುವ ಭೂಮಿ ಆಗಿರೋದ್ರಿಂದ ಮನೆ ರಿಪೇರಿ ಮಾಡಲಿಕ್ಕೂ ಕೂಡ ಪಂಚಾಯತ್ ಅನುಮತಿ ಕೊಡ್ತಾ ಇಲ್ಲ. ಅದರಿಂದಾಗಿ ಇನ್ನೊಂದು ಕಡೆ ಈ ರೋಗ ರುಜಿನ, ಅದರಿಂದಾಗಿ ನಷ್ಟ ಆದರೆ ನಷ್ಟ ಅಂತ ಹೇಳಿ ಒಪ್ಕೊಂಡು ಅವರ ತೋರಿಸಿದಂಥ ಪ್ಯಾಕೇಜಿಗೆ ಒಪ್ಪಿದ್ದೀವಿ. ಈಗ ಅದನ್ನು ಜಾರಿ ಮಾಡಲಿಕ್ಕೆ ಇವತ್ತು ಆಟ ಆಡಿಸ್ತಾ ಇದ್ದಾರೆ. ನಮ್ಮ DC ಅವರು ಕೂಡ, ಈಗಿನ DC ದರ್ಶನ್ ಅವರು, ಕಂಪನಿಯವರು ಜೊತೆಯಾಗಿ ಹೇಳಿದ್ದು ನಿಮ್ಗೆ 1 ಟೈಮ್ ಸೆಟ್ಲ್ಮೆಂಟು, ನೇರವಾಗಿ ಇವರು ಬೇಡ, KDB ಬೇಡ, ನಾವು ನೇರವಾಗಿ ದುಡ್ಡು ಕೊಡ್ತೀವಿ, ನೀವು ಇಸ್ಕೊಂಡು ಹೋಗಬೇಕು, 2 ತಿಂಗಳಲ್ಲಿ ಮುಗಿಸ್ತೀವಿ, ಆಮೇಲೆ 2 ತಿಂಗಳೊಳಗಡೆ ನೀವು ಮನೆ ಖಾಲಿ ಮಾಡಿ ನಮಗೆ ಜಾಗ ಸ್ವಾಧೀನ ಕೊಡಬೇಕು ಅಂತ ಎಲ್ಲ ಒಪ್ಪಿ. ಪಾಪ ಬಡವರು ಈ ಮಳೆಗಾಲ ಆದರೆ ಇನ್ನಷ್ಟು ಮನೆಗಳು ಕುಸಿದು ಬೀಳುವಂಥ ಸಾಧ್ಯತೆ ಇದೆ. ಮಕ್ಕಳನ್ನ ಶಾಲೆಗೆ ಹಾಕಬೇಕು, ತಮ್ಮ ಎಲ್ಲೆಲ್ಲೋ ಸಾಲ ಮಾಡಿ ಬೇರೆ ಕಡೆ ಮನೆಗೆ ಭೂಮಿಗೆ ಒಂದಿಷ್ಟು ಅಡ್ವಾನ್ಸ್ ಎಲ್ಲ ಮಾಡಿದ್ದಾರೆ. ಈಗ ನೋಡಿದರೆ ಮತ್ತೆ KDBಗೆ ಕೊಟ್ಟಿದ್ದಾರೆ ಭೂಸ್ವಾಧೀನಕ್ಕೆ. ಇನ್ನು ಭೂಸ್ವಾಧೀನಕ್ಕೆ ಅಲ್ಲಿ ಮತ್ತು ಅದು ಕೂಡ ಅವರ ಸರ್ವಿಸ್ ಉಚಿತವಾಗಿ ಕೇಳಿದ್ದಾರೆ ಕಂಪನಿ. ಯಾಕೆ ಉಚಿತ ಕೊಡ್ತಾರೆ KDB ಕಂಪನಿಗೆ? ಇಂಥೆಲ್ಲ ಪ್ರಶ್ನೆ ಇದೆ. ಅದರಿಂದಾಗಿ ಇದು ಇನ್ನು ತಿಂಗಳಗಟ್ಟಲೆ ಈ ರೀತಿ ಆಟ ಆಡಿಸುವಂಥ ಸ್ಥಿತಿಯನ್ನು ಮಾಡಿದ್ದಾರೆ. ಇದರಿಂದ ನಾವು ಬೇಸತ್ತು ಹೋಗಿದ್ದೀವಿ. ಅದರಿಂದಾಗಿ ನಾವು ಅನಿವಾರ್ಯವಾಗಿ ಇವತ್ತು ಮತ್ತೆ ಹೋರಾಟಕ್ಕಿಳಿಯುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರ, ಜಿಲ್ಲಾಡಳಿತ, ಜನಪ್ರತಿನಿಧಿಗಳು ನಮ್ಮ ನೋವನ್ನು, ನಮ್ಮ ಸಮಸ್ಯೆಗಳನ್ನು ಇಲ್ಲಿವರೆಗೆ ಅರ್ಥ ಮಾಡ್ಕೊಳ್ಳಿಲ್ಲ. ಈಗಾದರೂ ಅರ್ಥ ಮಾಡಿಕೊಂಡು ನಮಗೆ ತೀರ್ಮಾನ ಮಾಡಿರುವಂಥದ್ದೇನಿದೆ ಆ ಪ್ರಕಾರ ನಮ್ಮ ಪರಿಹಾರವನ್ನು ಕೊಡಬೇಕು. KDBಯ ಭೂಸ್ವಾಧೀನವನ್ನು ಇದನ್ನೇನಿದೆ ತೀರ್ಮಾನವನ್ನು ವಾಪಸ್ ಪಡ್ಕೊಂಡು ಹಿಂದೆ ನಮಗೆ ಮಾತು ಕೊಟ್ಟ ರೀತಿಯಲ್ಲೇ ಜಿಲ್ಲಾಡಳಿತದ ಮೇಲ್ವಿಚಾರಣೆಯಲ್ಲಿ ಕಂಪನಿ ನೇರವಾಗಿ ನಮಗೆ ಪರಿಹಾರ ಕೊಟ್ಟು ನಮ್ಮನ್ನು ಅಲ್ಲಿಂದ ಭೂಸ್ವಾಧೀನ ಮಾಡಿ ನಮ್ಮನ್ನು ಅಲ್ಲಿಂದ ಹೊರಗಡೆ ಕಳಿಸಬೇಕು ಅಂತ ನಮ್ಮ ವಿನಂತಿ. ಮತ್ತು ಇದಕ್ಕೆ ನೀವು ವ್ಯತಿರಿಕ್ತವಾಗಿ ನಡ್ಕೊಂಡ್ರೆ ನಮಗೆ ಬೇರೆ ದಾರಿ ಇಲ್ಲ. ನಾವು ಹಗಲು ರಾತ್ರಿ ಅಲ್ಲಿ ಧರಣಿ ಕೂಳ್ತೀವಿ ಮತ್ತು ತೀವ್ರ ರೀತಿಯ ಹೋರಾಟಕ್ಕೆ ಮುಂದಾಗ್ತೀವಿ. ನೀವೇನಾದರೂ ಗಡುವು ನೀಡ್ತೀರಾ ಸರ್? ಇಲ್ಲ, ಅದೇ ನಾವು ಹೇಳಿದ್ದೀವಲ್ಲ, ಒಂದು ವಾರ, ಒಂದು 8-10 ದಿವಸ ಕಾಯ್ತೀವಿ. ತೀರ್ಮಾನ ಏನಿಲ್ಲ ಅಂತಾದರೆ ನಾವು ಈ ತಿಂಗಳ ಕೊನೆಯಲ್ಲಿ ಅಥವಾ ಮೇ 1ರಿಂದ ಅನಿರ್ದಿಷ್ಟ ಅವಧಿ ಧರಣಿಯನ್ನು ನಾವು MRPLನ ಮುಂಭಾಗ ರಾತ್ರಿ ಹಗಲು ಅಲ್ಲೇ ಕೂಡ್ತೀವಿ. ಹಿಂದೆ 10 ವರ್ಷದ ಹಿಂದೆ ಕೈಯಲ್ಲಿ ಪೊರಕೆ ಹಿಡ್ಕೊಂಡು ಹೆಣ್ಮಕ್ಳು ಬೀಡಿ ಸೂಪನ್ನು ಹಿಡ್ಕೊಂಡು ಬಂದು ಧರಣಿ ನಡೆಸಿದ್ದಾರೆ ಹಗಲು ರಾತ್ರಿ. ಈ ಸಂದರ್ಭದಲ್ಲಿ ಹಂಗೆ ಮಾಡ್ತೀವಿ ನಾವು. ನಮಗೆ ಬೇರೆ ದಾರಿ ಇಲ್ಲ. ನಮಗೆ ಮಳೆಗಾಲದಲ್ಲಿ ಮನೆಯಲ್ಲಿ ಕೂತ್ಕೊಂಡ್ರೆ ಅಲ್ಲಿ ಕುಸಿದು ಬೀಳ್ಬೋದು. ಅದರಿಂದಾಗಿ ಧರಣಿ ಮಂಟಪದಲ್ಲೇ ಬದುಕಬೇಕಾಗತ್ತೆ. ಅದರಿಂದಾಗಿ ಹೋರಾಟ ತೀವ್ರ ಸ್ವರೂಪ ಪಡೀತದೆ ಅಂತ ನಾವು ಇಲ್ಲಿ ಅಲ್ಲಿಗೆ ಬಯಸ್ತೀವಿ. ಇಷ್ಟೆಲ್ಲ ಸಮಸ್ಯೆ ಇದ್ದರೂ ಕೂಡ ಸ್ಥಳೀಯ ಸಂಸದರು ಅಥವಾ ಜಿಲ್ಲಾಡಳಿತ ಯಾಕೋ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತ ಇಲ್ಲ, ಶಾಸಕರು ಸಂಸದರುಗಳು ಮೀಟಿಂಗಲ್ಲಿ ಇದ್ದರು, ಅವರ ಸಮ್ಮುಖದಲ್ಲೇ ತೀರ್ಮಾನ ಆಗಿದೆ. ಆದರೆ DC ಅವರು MLA MP ಅವರಿಗೆ ಕೂಡ ಗಮನಕ್ಕೆ ತರದೆ KDBಗೆ MRPLನವರ ಮಾತು ಕೇಳಿ KDB ಅವರಿಗೆ ಕೊಟ್ಟಿದ್ದಾರೆ. ಅದರಿಂದಾಗಿ ಈಗ ಇವರಿಗೆ ಜವಾಬ್ದಾರಿ ಇದೆ. ಜನಪ್ರತಿನಿಧಿಗಳು ಜನರ ಪರವಾಗಿ ನಿಲ್ಲಬೇಕು. ನಮಗೆ ಯಾರಿದ್ದಾರೆ? ಅಧಿಕಾರಿಗಳು ಎಷ್ಟಾದರೆ ಅಧಿಕಾರಿಗಳು. ನಮ್ಮ ಪರವಾಗಿ ನಿಲ್ಲಬೇಕಾದದ್ದು ಶಾಸಕರು, ಸಂಸದರುಗಳು, ನಮ್ಮವರು ಅನ್ನುವಂಥ ಭಾವನೆ ನಮಗೆ ಈಗಲೂ ಇದೆ. ಯಾಕಂದ್ರೆ ನಮ್ಮ ಜನಪ್ರತಿನಿಧಿ ಈಗಲಾದರೂ ಕೂಡ ಅವರು ಆ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕೊಡ್ತಾರೆ ಅನ್ನುವಂಥ ಒಂದು ನಂಬಿಕೆ, ಕೊನೆಯ ಕ್ಷೀಣವಾದ ನಂಬಿಕೆಯನ್ನು ಇಟ್ಕೊಂಡಿದ್ದೀವಿ. ಇಲ್ಲ ಅಂದರೆ ನಮಗೆ ಬೇರೆ ದಾರಿ ಇಲ್ಲ, ನಾವು ಹೋರಾಟ ಮಾಡಲೇಬೇಕು. MRPLನ 3ನೇ ಹಂತದ ಕೋಕ್ ಸಲ್ಫರ್ ಘಟಕದಿಂದ ಉಂಟಾಗಿರುವಂತಹ ಮಾರಕ ಮಾಲಿನ್ಯದಿಂದ ಅನೇಕ ಮಂದಿ ಸಂತ್ರಸ್ತರು ಇಲ್ಲಿ ನರಕವಾದಂತಹ ಜೀವನವನ್ನು ನಡೆಸ್ತಾ ಇದ್ದಾರೆ. ಇವರ ದಿನನಿತ್ಯದ ಬದುಕು ಅಸಹನೀಯವಾಗಿದೆ. ಹೀಗಾಗಿ
ಸ್ಥಳೀಯ ಸಂಸದರು, ಶಾಸಕರು, ಜಿಲ್ಲಾಡಳಿತ ಈ ಸಮಸ್ಯೆಯನ್ನು ಗಂಭೀರವಾಗಿ ತೆಗೆದುಕೊಂಡು ಇಲ್ಲಿನ ಸಂತ್ರಸ್ತರ ಬೇಡಿಕೆಯನ್ನು ಆದಷ್ಟು ಬೇಗ ಈಡೇರಿಸಬೇಕಾಗಿದೆ. ಜೊತೆಗೆ ಇವರ ಜೀವವನ್ನು ಕಾಪಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶಂಶೇರ್ ಬುಡೋಲಿ, ಸನ್ಮಾರ್ಗ ನ್ಯೂಸ್, ಮಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.